ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಮೆಟ್ರೋ ಮತ್ತು ಟ್ರೈನ್ನ ತೋರಿಸ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಅಂತ ನೋಡ್ತಿದ್ದೀರಾ. ಸೊ ಇವತ್ತು ಮಂಡೇ ನಾವು ಟ್ರೈನ್ ಹತ್ತುತ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ತಮಿಳ್ನಾಡಲ್ಲಿರೋ ಒಂದು ಪ್ಲೇಸು ವೆಳಂಕಣಿ ಅಂತ, ಚರ್ಚು ಮತ್ತು ಬೀಚ್ನ. ಚರ್ಚಿಗೆ ಯಾಕೆ ಹೋಗ್ತಿದ್ದೀವಿ ಅಂದರೆ ಒಂದಷ್ಟು ಹರಕೆಗಳನ್ನ ತೀರಿಸ್ಕೊಬೇಕಿತ್ತು ನಮ್ಮ ಫ್ಯಾಮಿಲಿ ಕಡೆಯಿಂದ, ಅದನ್ನು ತೀರ್ಸೋಕ್ಕೋಸ್ಕರ ಹೋಗ್ತಾ ಇದ್ದೀವಿ ಎಲ್ಲರೂ. ನಾನು ಟ್ರೈನಲ್ಲಿ ನೈಟು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ತುಂಬ ವೀಡಿಯೋಸ್ನ. ನಾವು ಊಟ ಮಾಡಿಬಿಟ್ಟು ಸೆಟಲ್ ಆಗಿಬಿಟ್ಟು ಮಲ್ಕೊಂಬಿಟ್ವಿ. ಆ್ಯಂಡ್ ಇದು ಮಾರ್ನಿಂಗ್. ಈಗ ನಾವು ತಂಜಾವೂರಲ್ಲಿ ಟ್ರೈನ್ ಸೀಟ್ನ ಬೇಗ ಬಂದು ಸೀಟ್ನ ಇಟ್ಕೊಂಡು, ಬಿಕಾಸ್ ಇದು ಡೈಲಿ ಯಾರ್ಯಾರು ಓಡಾಡ್ತಿರ್ತಾರೆ ಟ್ರೈನಲ್ಲಿ ಅವರಿಗೋಸ್ಕರ ಅಂತ ಇರೋ ಟ್ರೈನು. ಜಸ್ಟ್ ಕೂತ್ಕೊಂಡು ಬೇಗ ಬಂದು ಸೀಟ್ ಇಟ್ಕೊಂಡು ಕೂತಿದ್ವಿ. ಹಾಗೆ ಒಂದು ಪ್ರ್ಯಾಂಕ್ನ ಮಾಡಿ ಮುಗಿಸಿದ್ವಿ. ಈಗ ರೂಮ್ಗೆ ಬಂದು ರೂಮ್ನ ಹುಡುಕಿದ್ವಿ ತುಂಬ ಹೊತ್ತು. ರೂಮ್ನ ಹುಡುಕಿ ಟಿಫನ್ ಮಾಡಿಕೊಂಡು ಆಮೇಲೆ ಸಿಕ್ತು. ಈಗ ಹೊರಗಡೆ ಬಂದು ಇಲ್ಲಿ ಪಾತ್ರೆಗಳನ್ನ ನಾವು ಬೈ ಮಾಡಬೇಕು, ಬಿಕಾಸ್ ನಾವು ಅಲ್ಲಿಂದ ಏನೂ ಎತ್ಕೊಂಬರೋಕ್ಕಾಗಲ್ಲ. ಹಾಗೆಯೇ ನಮಗೆ ಇಲ್ಲಿರೋ ಊಟ ನಮಗೆ ಸೆಟ್ ಆಗೋಲ್ಲ ಅಂತೇಳಿ ನಾವೇ ಅಡುಗೆ ಮಾಡ್ಕೊಬೇಕು ಅಂತ ಏನು ಮಾಡಬೇಕು, ಜಸ್ಟ್ ಒಂದು ಗ್ಯಾಸ್ನ ಹಾಗೆಯೇ ಪಾತ್ರೆಗಳನ್ನ ನಾವು 2 days ಅಥವಾ 3 days ಇರ್ತೀವಿ ಅಂದರೆ ಆವಾಗ ನಾವು ಅದಕ್ಕೆ ಬಾಡಿಗೆ ಕೊಟ್ಟು ತೊಗೊಬೇಕು. ಹಾಗೆಯೇ ಫಿಶ್ ಮಾರ್ಕೆಟಿಗೆ ಬಂದ್ವಿ. ಇಲ್ಲಿ ಫೇಮಸ್ ಬಂದ್ಬಿಟ್ಟು ಫಿಶ್ಶು. ಈಗ ಫಿಶ್ನ ತೊಗೊಬೇಕು. ಅಂದರೆ ನಾವು ಬಂದಿರೋದು 16 ಮೆಂಬರ್ಸ್. ಸೊ 16 ಮೆಂಬರ್ಸ್ಗೂ ಫಿಶ್ನ ತೊಗೊಬೇಕು. ಫಿಶ್ನ ತೊಗೊಂಡು ಸ್ವಲ್ಪ ಫ್ರೂಟ್ಸ್ನ ಬೈ ಮಾಡಿ ಆಮೇಲೆ ಅಡುಗೆ ಮಾಡಿದ್ರು ಅತ್ತೆ ಅಲ್ಲ, ಅವರೆಲ್ಲ ಮಾಡಿ ಮುಗಿಸಿದ್ಮೇಲೆ ನಾವು ಅವ್ರನ್ನೂ ಕರ್ಕೊಂಡು ಈಗ ಬೀಚಿಗೆ ಬಂದಿದ್ದೀವಿ. ಬೀಚಿಗೆ ಯಾಕೆ ಬಂದ್ವಿ ಅಂದರೆ ಜಸ್ಟು ಬೆಳಗ್ಗೆಯಿಂದ ಆಗ್ತಾನೆ ಬಂದಿದ್ವಿ, ರೆಸ್ಟು ಸಹ ಮಾಡಿರಲಿಲ್ಲ, ಚರ್ಚ್ಗೂ ಸಹ ಹೋಗಿಲ್ಲ. ಒಂದು ಸಲ ಬೀಚ್ ಹತ್ರ ಹೋಗಿ ಬಂದ್ಬಿಡೋಣ ಅಂಥೇಳಿ ಬಂದಿದ್ದೀವಿ. ಈಗ ಎಲ್ಲ ಆಟಾಡೋರು ಆಟಾಡ್ತಿದ್ರು. ಒಂದು ಸ್ವಲ್ಪ ಜನ ನಾವೆಲ್ಲರೂ ನಾಳೆ ಆಡೋಣ ಅಂತೇಳಿ ಸುಮ್ಮನೆ ಇದ್ದೀವಿ. ನಾನು ನಾಳೆ ಆಡೋದನ್ನು ಸಹ ಕ್ಯಾಪ್ಚರ್ ಮಾಡ್ತೀನಿ. ಆಗಿಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಒನ್ ಅವರ್ ಆಯಿತು ಅನಿಸುತ್ತೆ ಈಗ ಬೀಚಿಗೆ ಬಂದು. ಎಲ್ಲರೂ ಹೋಗೋಣ ನಡೀರಿ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಚರ್ಚ್ ಹತ್ರ ಹೋಗೋಣ, ಆರಾಧನೆ ಇದೆ ಅಂತ ಅಂದರು. ಸೊ ಚರ್ಚ್ ಹತ್ರ ಹೋಗಬೇಕು ಅಂತೇಳಿ ಈಗ ಎಲ್ಲರೂ ನಾವು ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಬಂದುಬಿಟ್ಟು ಅಲ್ಲಿ ಏರಿಯಾ, ತಮಿಳ್ನಾಡಲ್ಲಿರೋ ಏರಿಯಾ. ಆ್ಯಂಡ್ ಬಿಸಿಲು ಮಾತ್ರ ಸಖತ್ತಾಗಿತ್ತು, ಅಂದರೆ ತುಂಬ ಹೆವಿ ಇತ್ತು. ಆ್ಯಂಡ್ ಎಲ್ಲರೂ ಸ್ನಾನ ಮಾಡಿಕೊಂಡು ಮುಗಿಸ್ಕೊಂಡು ಈಗ ನಾವು ಚರ್ಚ್ ಹತ್ರ ಬಂದ್ವಿ. ಇಲ್ಲಿ ನಾವು ಊಟ ಮಾಡಿರೋದಾಗಲಿ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಪ್ರತಿಯೊಂದೂ. ಬಟ್ ನಾನು ಬಂದಿರೋ ಪ್ಲೇಸಸ್ನ ನಾನು ನಿಮಗೆ ಕ್ಲೀನಾಗಿ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಈ ಪ್ಲೇಸಲ್ಲಿ ತುಂಬ ನಂಬಿಕೆ ಇಟ್ಟು ಬಂದು ಹರಕೆ ಮಾಡ್ಕೊಂಡಿರೋ ಪ್ರತಿಯೊಂದು ವಿಷಯ ಒಂದು ಸ್ವಲ್ಪ ತಿಂಗಳನ್ನೇ ತೀರುತ್ತೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಅದು ನಮ್ಮ ಫ್ಯಾಮಿಲಿಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅಂದರೆ ನಮ್ಮ ತಂದೆಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ನೀನು ಹಂಗೆ ಹೇಳ್ಬೇಕಿತ್ತು, ನಾನು ಎಗರುತ್ತಿದ್ದೆ. ಚೆನ್ನಾಗಿ ಬರ್ತೈತಲ್ಲ, ಚೆನ್ನಾಗಿ ಬರ್ತೈತೆ ನೋಡು.
ಬೆಳಂಗಣಿ ಫುಲ್ಲು ಶ್ರೀಮಂತರೆ. ಈಗ ಕಾಲು ಸೂಪ್ ಕುಡಿಯೋಕ್ಕಂತ ಬಂದಿದ್ವಿ ನಾವು. ಕಾಲು ಸೂಪ್ ಕುಡಿದ್ವಿ, ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸಲ್ಲಿ. ಆಮೇಲೆ ಊಟ ಮುಗಿಸ್ಕೊಂಡು ಬೀಚ್ ಹತ್ರ ಬಂದು ಅಲ್ಲಿ ನಮ್ಮಣ್ಣ ಗೇಮ್ ಆಡ್ತಿದ್ರು, ಅಂದರೆ ಲಿಫ್ಟಿಂಗ್ ಚಾಲೆಂಜು. ಅಂದರೆ ಅದನ್ನು 70 ಮಿನಿಟ್ಸ್ ಅಥವಾ 90 ಮಿನಿಟ್ಸ್, ಬಾಯ್ಸಿಗೆ 90 ಮಿನಿಟ್ಸ್, ಅದನ್ನು 90 ಸೆಕೆಂಡ್ಸ್ ಇಟ್ಕೊಂಡು ಅದನ್ನು ಏನು ಇಟ್ಕೊಂಡೇ ಇದ್ದರೆ ಅವರು ಅಲ್ಲಿ ಒಂದು ಡಾಲ್ ಇರುತ್ತೆ, ಅದನ್ನು ಕೊಡ್ತಾರೆ. ಅದು ಅಂದ್ಬಿಟ್ಟು ಬೀಚ್ ವ್ಯೂ ನೈಟಲ್ಲಿ ಬೀಚ್ ಹಂಗಿತ್ತು ಅಂತ. ಆ್ಯಂಡ್ ಹೋಗಿದ್ವಿ, ಸೊ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಹಾಕಿದ್ದೀನಿ ನಾನು. ಹಾಗೆ ಇದು ಮಾರ್ನಿಂಗ್ 6 o'clock ನಾನು ಬಂದು ಚರ್ಚಿಗೆ ಬಂದಿದ್ದ ತಕ್ಷಣವೇ ಪೂಜೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಪೂಜೆನ ಮುಗಿಸ್ಕೊಂಡು ಬಂದು ಟಿಫನ್ ಮಾಡಿಕೊಂಡು ಆ್ಯಂಡ್ ಅಗೇನ್ ಇನ್ನು ಏನೇನು ಪ್ಲೇಸಸ್ನ ಅಲ್ಲಿ ಇನ್ನು ಸ್ಮಾಲ್ ಥಿಂಗ್ಸ್ ಇದೆ ನೋಡಬೇಕಂತೇಳಿ. ನಮಗೆ ಸೈಲೆನ್ಸ್ ರೂಮ್ ಇರುತ್ತೆ ಅಲ್ಲಿ ನಾವು ಪ್ರೇಯರ್ ಮಾಡೋಕ್ಕಂತ. ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಫುಲ್ಲು ರೌಂಡ್ ಹಾಕ್ಕೊಂಡು ಬಿಕಾಸ್ ಇವತ್ತು ನಾನು ನಮ್ಮಪ್ಪ ನಮಗೆ 7 o'clock ಇಲ್ಲಿ ಬಸ್ ಇದೆ, ಸೊ ಅದಕ್ಕೆ ಎಲ್ಲನೂ ಮುಗಿಸ್ಕೊಂಬಂದ್ಬಿಡೋಣ ಅಂತೇಳಿ ನಾನು ನಮ್ಮಪ್ಪ ಹೋಗಿದ್ವಿ. ಆ್ಯಂಡ್ ಎಲ್ಲರೂ ಬಂದಿದ್ದರು. ಆಮೇಲೆ ಬಂದು ಅಲ್ಲಿ ನೈಟಿಗೆ ಊಟನ ಅಡುಗೆ ಮಾಡೋಕ್ಕೆ ಅಂತ ನಮ್ಮ ಹತ್ತಿರೆಲ್ಲ ಇಟ್ಟಿದ್ರು. ಆ ಗ್ಯಾಪಲ್ಲಿ ಈ ಡಿಸ್ಕಷನ್ಸ್ ನಡೀತಿತ್ತು, ಕಾಮಿಡಿ ಡಿಸ್ಕಷನ್ಸ್ ನಡೀತಿತ್ತು. ಆ ಗ್ಯಾಪಲ್ಲಿ ನಾನು ನಮ್ಮಪ್ಪ ಬಂದು ಏನೇನು ಬೇಕು ಅಂತ ಸುಮ್ಮನೆ ನೋಡೋಕ್ಕೆ ಬಂದ್ವಿ. ಬಟ್ ಏನು ಬರೀ ಗೊಂಬೆಗಳೇ ಇದ್ದು, ಸೊ ಏನು ಬೇಡ ಅಂತೇಳಿ ಜಸ್ಟ್ 1-2 ಕ್ಲಿಪ್ಪು, ಆಮೇಲೆ ಕಡಲೆಪುರಿ ಆ್ಯಂಡ್ ಹಲ್ವಾ ಅಲ್ಲಿ ಫೇಮಸ್ಸು, ಹಲ್ವಾನ ತೊಗೊಂಡು ಅಷ್ಟರಲ್ಲಿ ನಮಗೆ ಊಟ ಪ್ಯಾಕ್ ಆಗಿತ್ತು. ಆ್ಯಂಡ್ ಬಸ್ಸಿಗೂ ಟೈಮ್ ಆಯಿತು, ಬಂದು ಹತ್ತಿದ್ವಿ. ನಾನು ತುಂಬ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಆದಷ್ಟು ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಮಾರ್ನಿಂಗ್ ಇಲ್ಲಿಂದ ಜಸ್ಟ್ ಕ್ಯಾಪ್ಚರ್ ಮಾಡ್ಕೊಂಡೆ, ವಾಯ್ಸ್ ಕೊಟ್ಟಿಲ್ಲ. ಆ್ಯಂಡ್ ಮಾರ್ನಿಂಗ್ ಬಂದುಬಿಟ್ಟು ರೀಚ್ ಆಗಿಬಿಟ್ಟು ಮೆಟ್ರೋದಲ್ಲಿದ್ವಿ. ಆ್ಯಂಡ್ ಓಲಾದಲ್ಲಿ ಬಂದು ಮನೆಗೆ ರೀಚ್ ಆಗಿ ನಾನು ಕಾಲೇಜ್ಗೆ ಹೋಗಬೇಕು. ಈಗ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದು ರೆಸ್ಟ್ ತೊಗೊತೀನಿ. ಆ್ಯಂಡ್ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಬಾಯ್.